ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಬೃಹತ್ ಸ್ಪರ್ಧೆಯೊಂದಿಗೆ ನಾಗರಾಜ್ ಎನ್ ಕೇರೂರು ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಕಾರ್ಯದರ್ಶಿಯಾಗಿ ವಿನಯ್ ಎನ್ ಪಾಟೀಲ್, ಉಪಾಧ್ಯಕ್ಷರಾಗಿ ಎಚ್.ಕೆ. ಚಂದ್ರಶೇಖರ್ ಹಾಗೂ ಖಜಾಂಚಿಯಾಗಿ ಗೋಪಾಲ್ ಹೆಚ್ ಅವರು ಅವಿರೋಧವಾಗಿ ಆಯ್ಕೆಗೊಂಡರು. ಬೆಳಗ್ಗೆ 11:30ರಿಂದ ಸಂಜೆ 3ರವರೆಗೆ ನಡೆದ ಮತದಾನದಲ್ಲಿ 147 ಮತದಾರರಲ್ಲಿ 144 ಮಂದಿ ತಮ್ಮ ಮತದಾನ ಹಕ್ಕು ಚಲಾಯಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ನಡೆದ ನೇರ ಸ್ಪರ್ಧೆಯಲ್ಲಿ ಹಿರಿಯ ವಕೀಲ ಎಂ ನಾಗಪ್ಪ ವಿರುದ್ಧ ನಾಗರಾಜ್ ಎನ್ ಕೇರೂರು ಜಯ ಸಾಧಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರಶಾಂತ್ ಕುಮಾರ್ ಎನ್.ಸಿ. ವಿರುದ್ಧ ಎಚ್.ಕೆ. ಚಂದ್ರಶೇಖರ್ ಹಾಗೂ ಕಾರ್ಯದರ್ಶಿ ಸ್ಥಾನಕ್ಕೆ ಮಾರುತಿ ಕೆಪಿ ವಿರುದ್ಧ ವಿನಯ್ ಎನ್ ಪಾಟೀಲ್ ಗೆಲುವು ಸಾಧಿಸಿದರು. ಸಮಸ್ಯೆ ಇದ್ರು ಕೂಡ ಈಗಾಗಲೇ ನಾನು 20 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ. 70 ಇಸ್ವಿ ಕಳೆದ ಮೇಲೆ ಸಿಗುತ್ತೆ. ಬಟ್ ಯಾಕೆ ಸುಮಾರು ಡಿಸ್ಟ್ರಿಕ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ನಾನು ಹಿಂದಿನ ಒಂದ್ಸಲ ಹೇಳಿದ್ದೆ ಅದನ್ನ ಸ್ವಲ್ಪ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು. ಆಮೇಲೆ ಮೇಲ್ಗಡೆ ಬಿಲ್ಡಿಂಗ್ ಕೆಲಸ ಪೆಂಡಿಂಗ್ ಇದೆ. ನಾನು CR ಅವ್ರ ಬಗ್ಗೆನೂ ಸಭಾಡಳಿತ ಅಧ್ಯಕ್ಷ, ಶಿಕಾರ್ಪುರ ಅಧ್ಯಕ್ಷರು ಮಾತಾಡಿದ್ದೆ. ಸಾಗರ ಅಧ್ಯಕ್ಷರು ನಾಳೆ ಬಗ್ಗೆ ಮಾತಾಡಲು ಚರ್ಚೆ ಮಾಡೋಣ ಇದೆ. ಈ ಕಡೆ ಇಲ್ಲಿಗೆ ನೋಡ್ರಿ. ಎಕ್ಸಿಕ್ಯೂಟಿವ್ ಬಾಡಿ ಇನ್ನೊಂದು 4 ದಿವಸದಲ್ಲಿ ಕಮಿಟಿ ಫಾರ್ಮೇಶನ್ ಮಾಡ್ತೀವಿ. ಆ ಕಮಿಟಿ ಒಳಗೆ ಎಕ್ಸಿಕ್ಯೂಟಿವ್ ಬಾಡಿ ಒಳಗೆ ಯಾರ ಹತ್ರ ಆದ್ರೂ ತಮ್ಮ ಗ್ರೀವೆನ್ಸ್ ಏನಾದ್ರು ಇದ್ರೆ ಅವ್ರು ಅಪೀಲ್ ಮಾಡ್ರಿ. ಸೊ ವಿ ಆರ್ ವಿಲ್ ಕನ್ಸಿಡರ್ ಪ್ರಯಾರಿಟಿ. ಸೊ ಹಾಗಾಗಿ once again thanks to all my colleagues, members and seniors, juniors and colleagues to hope it a good work will be continuing the bar association and protect the interest of the all advocates at any time. We are not compromised as the interest of the advocate. So therefore I hope it you have to consider my appeal. So